ಏಳುಮಲೆ ಟೈಟ್ಲ್ ಇಂದ ಇರೋದು ಮಾದಪ್ಪ ಒಂದ್ಸರಿ. ಒಂದು ರಾಜ್ಯ ಹಲವು ಜಗತ್ತು. ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತಾರೆ. ಈ ಪಿಕ್ಚರ್ ನೋಡ್ಬೇಕು ಅಲ್ಲ ನೋಡ್ಲೇಬೇಕು ಅಂತ ಅನ್ನೋಂಥ ಪಿಕ್ಚರ್ ಇವತ್ತು 100% ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದ್ರೂ ನಾವು ಮಾಡೇ ಮಾಡ್ತೀವಿ. ನನ್ನ ಸಿನಿಮಾ ಓಡಿಲ್ಲ ಅಂದ್ರೆ ಹಾಳಾಗೋದು ನನ್ನ ನಿರ್ಮಾಪಕ ನಮ್ಮ ಸಿನಿಮಾಗಳು ಮಾತ್ರ. ನಾನು ಅದು ಹೇಳ್ಬೇಕು ನಿಮ್ಮದು ಹೇಳ್ತೇನೆ. ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ಲ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ. ಬೆಳೀತಾ ಬೆಳೀತಾ ಮದುವೆ ಟೈಮ್ ಬಂದಾಗ ಹೆಣ್ಣು ಕೊಡಲ್ಲ, ಕೆಲಸ ಇರಲ್ಲ, ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಏಳುಮಲೆ ಸಿನಿಮಾದ ಟ್ರೇಲರ್ ಲಾಂಚ್ ಸೆಪ್ಟೆಂಬರ್ 5ಕ್ಕೆ ಸಿನಿಮಾ 3 ಭಾಷೆಗಳಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಅದ್ದೂರಿ ಬಿಡುಗಡೆಗೆ ರೆಡಿ ಆಗಿದೆ. ಟ್ರೇಲರ್ ಎಲ್ಲರೂ ನೋಡಿದೀರಾ, ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಏನಂತೀರಾ? ಎಸ್, ನಮ್ಮ ಸಿನಿಮಾನು 100% ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ ದಟ್ ನಮ್ಮ ಸಿನಿಮಾದಲ್ಲಿ ಆ ಶಕ್ತಿ ಇದೆ. ಆ್ಯಂಡ್ 100% ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದ್ರೂ ನಾವು ಮಾಡೇ ಮಾಡ್ತೀವಿ. ವಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ವೇವ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಮಹಾನಟಿಯಿಂದ ಇವತ್ತು ಏಳುಮಲೆ ಹೀರೋಯಿನ್ ಆಗಿದ್ದೀನಿ. ಸೊ ಅಷ್ಟು ಸಪೋರ್ಟ್ ನಿಮ್ಮಿಂದಾನೇ ಬಂದಿರೋದು. ಈ ಸಿನಿಮಾಗೂ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ಇದೆ. ಎಲ್ರು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂಬಿಕೆಯಿಂದ ಹೇಳ್ತೀನಿ, ನಿಮ್ಮೆಲ್ಲರೂ ನಂಬಿಕೆಯನ್ನು ಉಳಿಸ್ಕೊತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ. ಏನಕ್ಕೆ ಅಂದ್ರೆ ನಮ್ಮ ಭಾಗದಲ್ಲಿ ನಡೆದಿರುವಂತದ್ದೇ ಕಥೆ ಇದು. ಏಳುಮಲೆ ಟೈಟ್ಲ್ ಇಂದ ಇರೋದು ಮಾದಪ್ಪ ಒಂದ್ಸರಿ. ನಮ್ಮಪ್ಪ ಮಾದಪ್ಪಂಗೆ ಹೋಗಿ ಅನ್ರಪ್ಪ. ಸೊ ಮಾದಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ. ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ. ಅಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ. ಸೆಪ್ಟೆಂಬರ್ 5ನೇ ತಾರೀಕಿಂದ ತುಂಬಾ ಚೆನ್ನಾಗಾಗ್ಲಿ. ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ನಮ್ಗೆ ಒಂದು ಟ್ಯಾಗ್ಲೈನ್ ಇದೆ ನಮ್ಮ ಕರ್ನಾಟಕ ಟೂರಿಸಂಗೆ. ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ. ಒಂದು ರಾಜ್ಯ ಹಲವು ಜಗತ್ತು. ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತಾರೆ. ಈ ಸಿನಿಮಾದಲ್ಲಿ ನನಗೆ ರಾಣಾ ಅವರೊಬ್ಬರೆಲ್ಲ ಹೀರೋ, ಒಂದು ಇಷ್ಟು ಮಲ್ಟಿ ಸ್ಟಾರ್ ಅಲ್ರಿ ಈ ಪಿಕ್ಚರು. ಇಷ್ಟು ಜನ ಹೀರೋಗಳನ್ನ ಇಟ್ಕೊಂಡು ಇವತ್ತು ಕನ್ನಡ ಸಿನಿಮಾ ಇವತ್ತು ಬರ್ತಾ ಇದೆ ಅಂತಂದ್ರೆ, ಈಗ ಟ್ರೈಲರ್ ಅಂತಿದ್ದಾಗ ನಮಗೆ ಓಕೆ ಚೆನ್ನಾಗಿರುತ್ತೆ, ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ನೋವಂಥದ್ದಾಗತ್ತೆ. ಇನ್ನು ಕೆಲವು ಟ್ರೈಲರ್ ಇರುತ್ತೆ ನಾವು ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ. ಆ ಥರದ ಟ್ರೈಲರ್ ಇವತ್ತು ನಾನು ನೋಡಿರೋವಂಥದ್ದು. ಇವತ್ತು ಖಂಡಿತವಾಗ್ಲೂ ಜನನ್ನ ಥಿಯೇಟರ್ಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡಬೇಕು ಅಂತ ಅನ್ನೋವಂಥದ್ದು ಮೊದಲು ಪೋಸ್ಟರ್ ಆಗಿರುತ್ತೆ, ಪೋಸ್ಟರ್ ಡಿಸೈನ್ಸು ಅದು ಇದು ಇತ್ತು ಕಾಲ. ಬಟ್ ಇವತ್ತು ನೀವು ಒಂದು ಟ್ರೈಲರಲ್ಲಿ ಈ ಪಿಕ್ಚರ್ ನೋಡ್ಬೇಕಾ ಅಂತ ಅನ್ಸುತ್ತೆ. ಬಟ್ ಈ ಪಿಕ್ಚರಿನ ಟ್ರೈಲರ್ ನಾನು ನೋಡಿದಾಗ ಈ ಪಿಕ್ಚರ್ ನೋಡಬೇಕು ಅಲ್ಲ ನೋಡ್ಲೇಬೇಕು ಅಂತ ಅನ್ನೋವಂಥ ಪಿಕ್ಚರ್ ಇವತ್ತು. ನೀನ್ ಏನ್ ಮಾಡಿದ್ರು ಒಳ್ಳೇದೇ ಮಾಡ್ತೀವಿ, ಚಲೋನೇ ಮಾಡ್ತೀವಿ. ಈ ಫಿಲಿಂ ಸೂಪರ್ ಡೂಪರ್ ಹಿಟ್ ಆಗ್ತದ, ಎರಡನೇ ಮಾತೇ ಇಲ್ಲ. ಯಾಕೆಂತಂದ್ರೆ ಏಳುಮಲೆ ಮಾದೇಶ್ವರ ಕಾಪಾಡ್ತಾನೆ. ಈ ಕರ್ನಾಟಕ ಜನತೆ ನಿನ್ ಕೈ ಹಿಡಿತಾರೆ. ಬಹುಶಃ ಇದು ಸಿಂಬಾಲಿಕಲಿ ಏನ್ ಹೇಳುತ್ತೆ ಅಂತಂದ್ರೆ, ನೀವು ನಿಮ್ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ. ಇದು ಖಂಡಿತವಾಗ್ಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರಾ ನೀವು. ಏಳುಮಲೆ ಅನ್ನೋ ಸಿನಿಮಾ ಅದೇ ಹೇಳುತ್ತೆ, ಲವ್ ಇಸ್ ಅಲ್ಟಿಮೇಟ್, ಲವ್ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಹೇಳುವಂತ ಒಂದು ಸಿನಿಮಾ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ, ಥ್ರಿಲ್ಲರ್ ಫಿಲಮ್ಸ್ ಒಂದಷ್ಟು ಬಂದಿದೆ. ಆದ್ರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದೀವಿ. ಎಡ್ಜ್ ಆಫ್ ದಿ ಸೀಟ್, ನೀವು ಅಲ್ಲೊಂದು ಪ್ರೀತಿ ನಿಮಗೆ ಅದು ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿನ ತುದಿಲಿ ಕೂತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ. 2 ಗಂಟೆ 10 ನಿಮಿಷ ಒಂದು ಸಿನಿಮಾ ಇದು. ಒಂದು ಫಾಸ್ಟ್ ಪೇಸಲ್ಲಿ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಥಿಯೇಟ್ರಿನ ಆಚೆ ಬಂದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ತುಂಬಾ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಅಂತ ನಾನು ತುಂಬಾ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ನಾನು ವ್ಯವಸ್ಥೆಯ ಪವರ್, ಅದರ ಶಕ್ತಿ
ಅದರ ವಿರುದ್ಧ ಸಿಡಿದು ನಿಲ್ಲುವಂಥ ಒಂದು ಪ್ರತಿರೋಧ, ಅದರ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥ ನಿಮ್ಮಂಥ ಸಾಮಾನ್ಯ ಜನರು, ಆ ಸಾಮಾನ್ಯ ಜನರ ಕತೆ, ಅದರಲ್ಲಿ ಒಂದು ಪುಟ್ಟ ಜೋಡಿಯ ಕತೆ. ಒಂದು ರಾ ಕಂಟೆಂಟ್, ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡುವಂಥ ಒಂದು ಮೂವಿ, ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ. ಮಿಡಲ್ ಕ್ಲಾಸ್ ರಾಮಾಯಣ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ಲ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ. ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ, ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನ್ ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ. ಬೆಳೀತಾ ಬೆಳೀತಾ ಮದುವೆ ಟೈಮ್ ಬಂದಾಗ ಹೆಣ್ಣು ಕೊಡಲ್ಲ, ಕೆಲಸ ಇರಲ್ಲ, ಕೆಲಸ ಇದ್ರು ಸಂಬಳ ಎಷ್ಟು ಅಂತ. 1 ಲಕ್ಷ ಸಂಬಳ ಬರುತ್ತೆ ಅಂದ್ರೆ ಬೆಂಗಳೂರಲ್ಲಿ ಒಂದು ಆಸ್ತಿ ಇದೆಯಾ, ಸೈಟ್ ಇದೆಯಾ? ಈಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಇಂತಹ ರಾಮಾಯಣಗಳು ಪ್ರತಿಯೊಬ್ಬರ ಮನೆಗಳಲ್ಲೂ ಇದ್ದೇ ಇರುತ್ತೆ. ಇಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ಬರ ಮನೆಗಳಲ್ಲೂ ರಾಮಾಯಣ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ರಾಮಾಯಣ ಇಲ್ಲ ಅಂತ ಯಾವ ಹೇಳೋಕೆ ಆಗಲ್ಲ. ಸಾವಿಲ್ಲದ ಮನೆಯಲ್ಲಿ ಹೇಗೆ ಸಾಸಿವೆ ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ. ಒಟ್ಟು ಸಿನಿಮಾ ಎಲ್ಲ ನೋಡಿದೀರಾ ನೀವಲ್ವಾ? ಖುಷಿ ಕೊಟ್ಟಿದೆ ನಿಮ್ಗೆ? ನಿಮ್ ಮನೆಯವರೆಲ್ಲ ಓಕೆ ಅಂತ ಹೇಳಿದಾರಾ? ನೆಕ್ಸ್ಟ್ ಫಿಲಂ ಪ್ರೊಡ್ಯೂಸ್ ಮಾಡ್ತೀರಾ ನಮ್ ಡೈರೆಕ್ಟರ್ಗೆ? ದೇವರು ಹೇಗೆ ಕೊಡ್ತಾನ ಹಾಗೆ ಫ್ರೆಂಡ್ಸ್, ಬಟ್ ಸ್ಟೋರಿ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿ ನೀವು ಪ್ರೊಡ್ಯೂಸ್ ಮಾಡಿದ್ರಿ ಅಲ್ವಾ? ಈ ಫಿಲಿಮ್ ಅಲ್ಲಿ ಸಾಂಗ್ಸ್ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿದ್ದೀನಿ. ಅಲೆಕ್ಸ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವರ್ಕ್. ಒಳ್ಳೆ ಮೆಲಡಿ ಇದೆ, ಸಾಂಗ್ಸ್ ರಿಲೀಸ್ ಆಗಿದೆ ನೋಡಿದ್ರೆ. ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಡೀತಾ ಇದೆ, ಅದರದ್ದು ರಿಮಿಕ್ಸಸ್ ಮಿಕ್ಸಿಂಗ್ ಇಲ್ಲ. ಸೊ ಒಳ್ಳೆ ಟೀಮು. ಮಿಡಲ್ ಕ್ಲಾಸ್ ರಾಮಾಯಣ ಸರ್, ಈ ಮಿಡಲ್ ಕ್ಲಾಸ್ ವಿಜಯ್ ಚಿಂಗ್ಳೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್, ಥ್ಯಾಂಕ್ ಯು. ಸೊ ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ. ಕೀರ್ತಿ ಒಬ್ಬಳು ಹುಡುಗಿ, ಶೀಸ್ ಟೀನೇಜರ್, ಶೀಸ್ ಫ್ರಮ್ ಹೈದರಾಬಾದ್ ಅಂತ. ಸೊ ಅವಳು ಅಲ್ಲಿಂದ ಬಂದು ಇಲ್ಲಿ ಶೀಸ್ ಏನ್ ಹೇಳ್ತಾರೆ, ಒಂದು ಯಂಗ್ಸ್ಟರ್ ಹುಡುಗಿ ಹೆಂಗಿರ್ತಾಳೆ, ಅವ್ಳಿಗೆ ಲವ್ ಆಗುತ್ತೆ. ಸೊ ಆ ತರ ಕತೆ ಇದೆ. ಇದೊಂಥರ ಹೊಟ್ಟೆಲ್ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು. ಯಾಕೆಂದ್ರೆ ಮೊದಲನೇ ಸಿನಿಮಾ ನಂದು ರಿಲೀಸ್ ಹಂತಕ್ಕೆ ಬಂದಿದೆ. ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ. ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ಇಂಡೈರೆಕ್ಟ್ ಆಗಿ ಅವರು ಹೇಳ್ಬಿಟ್ಟಿದ್ದಾರೆ. ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಂದಿ ಕೃಷ್ಣ ಅಂತ. ಸೊ ನಾನು ಬೇಸಿಕಲಿ ನಾರ್ಮಲ್ ಜನರಲ್ ಟ್ರೈನರ್ ಬೇರೆ, ಪರ್ಸನಲ್ ಟ್ರೈನರ್ ಬೇರೆ. ಸೊ ಈ ತರ ಹೋಗುತ್ತೆ ಸಿನಿಮಾ. ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಡಿಮ್ಯಾಂಡ್ ಇದೆ ನಿಮಗೆ ಅಲ್ವಾ? ಸರಿ, ನಮ್ಗೆ ಗೊತ್ತಾಯ್ತು ಬಿಡಿ ಒಂದ್ ಲೈನ್ ಇವಾಗಿದ್ರಿಂದ. ನನ್ನ ಸಿನಿಮಾ ಓಡಿಲ್ಲ ಅಂದ್ರೆ ಹಾಳಾಗೋದು ನನ್ನ ನಿರ್ಮಾಪಕ, ನಮ್ಮ ಸಿನಿಮಾದವ್ರು ಮಾತ್ರ. ನಾನು ಅದನ್ನ ಹೇಳ್ಬಿಟ್ಟು ಇನ್ನೊಂದು ಹೇಳ್ತೇನೆ, ಹಗಲು ರಾತ್ರಿ ದುಡಿತಾರೆ. ನನ್ನ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ, ಆ ಸಿನಿಮಾದಲ್ಲಿ ಆಸೆ ಇಟ್ಕೊಟ್ಟಿರ್ತಾರೆ. ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ we have to stick to it. And as I told you, we planned it. Right? It needs a lot of planning. ಮ್ಯಾಕ್ಸ್ ತುಂಬಾ ದೊಡ್ಡ ಸಕ್ಸಸ್ ಕೊಟ್ಟಂತ ಸಿನಿಮಾ. ಸೊ K47 ಮುಹೂರ್ತದ ಸಂದರ್ಭದಲ್ಲಿ ನೋಡಿದಾಗ ಬ್ಯಾಕ್ಗ್ರೌಂಡ್ ಎಲ್ಲ ಲುಕ್ ಅಂಡ್ ಫೀಲ್ ಎಲ್ಲ ಒಂದೇ ತರ ಕಾಣಿಸ್ತಾ ಇದೆ. ನೀವು ಏನಾದ್ರೂ ಸಿನಿಮಾಟಿಕ್ ಯೂನಿವರ್ಸ್ ಇದೆಯಾ ಸರ್ ಇನ್ನೊಂದ್ರ ಮಧ್ಯೆ? ಇರ್ಬೋದು. ಬಿಕಾಸ್ ಯೂನಿವರ್ಸ್ ಅಂತ ಏನಿದೆ ಸರ್, ಅದನ್ನು ಕ್ರಿಯೇಟ್ ಆಗೋದು ಯಾವಾಗ ಅಂದ್ರೆ ನಮಗೆ ಒಂದು ಪಾತ್ರದಲ್ಲಿ ಉತ್ಸಾಹ ಬಂದಾಗ. ಅಂಡ್ ಇಫ್ ದಟ್ ಎಕ್ಸೈಟ್ಸ್ ಸಮಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್. ಸೊ ಇಟ್ಸ್ ಎನ್ ಎಫರ್ಟ್. ಅಫ್ಕೋರ್ಸ್ ಇದು ನಾನು ನಿಮಗೆ ಹೇಳಿದ ಅವತ್ತೇ ಹೇಳಿದೆ, ಇದು ಖಂಡಿತವಾಗಿ ಮ್ಯಾಕ್ಸ್ ಟು ಅಂತ ವಿ ಹ್ಯಾವ್ ಬ್ರಾಟ್ ಇನ್ ಅ ಕ್ಯಾರೆಕ್ಟರ್, ವಿ ಹ್ಯಾವ್ ಬ್ರಾಟ್ ಇನ್ ಅ ಡಿಫರೆಂಟ್ ಇನ್ನೊಂದು ಎಂಟಿಟಿ, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಆ ಸಿನಿಮಾದ ಯಾವುದೇ ಒಂದು ಅಳುಕು ಜಣಕು ಆಗಲಿ ಆ ಪಾತ್ರಗಳು ನಿಮ್ಗೆ ಕಾಣಿಸೋದು ಎಲ್ಲ ಫ್ರೆಶ್ ಇರೋದು. ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಇವಾಗ ಫಾರ್ ಎಕ್ಸಾಂಪಲ್
ಅದೇ ಟೆಕ್ನಿಕಲ್ ಟೀಮ್ ಇರೋದ್ರಿಂದ ನಿಮಗೆ ಆ ಫೀಲ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಆ್ಯಂಡ್ ಅದೇ ಡೈರೆಕ್ಟ್ ಆಗಿರೋದ್ರಿಂದ ಅದು ಅವ್ರದೇ ಎಸ್ಥೆಟಿಕ್ಸ್ ಅಲ್ಲ ಮೇಕಿಂಗ್ ಆಫ್ ಸಿನಿಮಾ. ಒಂಚೂರು ನಿಮಗೆ ಕಾಣಿಸ್ಬೋದು, ಬಟ್ ಇಟ್ಸ್ ನಾಟ್ ನಥಿಂಗ್ ಟು ವಿತ್ ದಟ್ ಸಿನಿಮಾ. ಬಟ್ ನೀವೇನು ಹೇಳ್ತಾ ಇದ್ರಿ, ಒಂದು ಯೂನಿವರ್ಸ್ ಕ್ರಿಯೇಟ್ ಆಗಿ ಮೇಬಿ ದೇರ್ ಆರ್ ಚಾನ್ಸಸ್. ನನ್ನ ಹೆಸರು ಸಿದ್ದು ಮೂಲಿಮನಿ, ನಟ ಹಾಗೂ ಇವತ್ತಿನ ನಿರೂಪಕ. ಸಿನಿಮಾ ನೋಡಿದಾಗ ಎಲ್ಲರೂ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಹೇಳ್ತಾರೆ ಅಥವಾ ಸೀಟೆಡ್ ಸಿನಿಮಾ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಚಿತ್ರಕ್ಕೆ ಬಹಳ ಹೊಂದುತ್ತೆ ಅಂತ ಈ ಸಿನಿಮಾದ ಟೈಟಲ್ ಸೀಟೆಡ್ ಅಂತ ಇಟ್ಟಿದ್ದೀವಿ. ಒಳ್ಳೆ ಟೈಟಲ್, ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಕಾಮಿಕ್ ಹಾರರ್ ಚಿತ್ರ. ಈ ಚಿತ್ರ ಭಯಪಡಿಸುತ್ತೆ, ನಗ್ಸುತ್ತೆ. ಆಕ್ಚುಲಿ ಗಿರೇಣ ಹೇಳ್ತಾ ಇದ್ರು ಮೊನ್ನೆ ಲೈವ್ ಅಲ್ಲಿ, ನಗ್ತಾ ನಗ್ತಾ ಹೆದರ್ತಾ ನಗ್ತಾ ನೋಡುವಂತ ಸಿನಿಮಾ ಅಂತ. ಆ ತರದೊಂದು ಚಿತ್ರ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಂಬಲ್ಲ ಸರ್, 1 ವರ್ಷಕ್ಕೆ ಫೋನ್ ಮಾಡಿ ಡೇ ಅಂಡ್ ನೈಟ್ ರುಬ್ಬೋ ನಮ್ಮನ್ನ ಈ ಸಿನಿಮಾದಲ್ಲಿ. ಡೇ ಅಂಡ್ ನೈಟ್ ತುಂಬಾ ಒಳ್ಳೆ ಕೆಲಸಗಾರ, ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ. ಎಷ್ಟು ದಿನ ಡೇಟ್ಸ್ ಅಣ್ಣ? ಬರೀ ನೈಟ್, ಒಂದಿನ ಡೇ ಮಾಡಿದ್ರು, 10 ದಿನ ನೈಟ್ ರುಬ್ಬಿದ್ದಾರೆ ಅಣ್ಣ ನನ್ನ. ನೈಟ್ ಎಲ್ಲ ಇವ್ರ ಮುಂದೆ ಇನ್ನೇನು ಭಯ ಪಡತ್ ನಾನು. ಲೈಟೇ ಹಾಕಿಲ್ಲ ನಮ್ ಕ್ಯಾಮ್ರಾಮನ್, ನಾವು ರಘು ಇದಾರಲ್ಲ ಪಕ್ಕದಲ್ಲಿ ಅಂತ. ಹಾಗೇನೆ ರಬೀಕ್ಷಾ ಅವರು ಹೀರೋಯಿನ್, ನಿಮ್ಗೆ ಗೊತ್ತಿದೆ, ಅವ್ರು ನೋಡಿದ್ರೆ ಗೊತ್ತಾಗತ್ತೆ ಅನ್ಸುತ್ತೆ. ಭರವಸೆಯ ನಟಿ ಅನ್ಸ್ತಾ ಇದೆ. ಕೆಲವು ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನ್ ಅನ್ಸ್ತಾ ಇತ್ತು ನಮ್ಗೆಲ್ಲ, ಆ ಒಂದು ಫ್ಲೋ ಇದೆ, ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ. ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಸಿದ್ದು ಅವರು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ. ಜೊತೆಗೆ ನಾವೆಲ್ಲ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಕಾಮಿಡಿನೂ ಇದೆ, ಅಟ್ ದ ಸೇಮ್ ಟೈಮ್ ಹಾರರ್ ಇದೆ. ಹ್ಯೂಮರ್ ಹಾರರ್ ಒಟ್ಟೊಟ್ಟಿಗೆ ಇದೆ. ಕೆಲವೊಂದು ಸೀನ್ ಅದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದ್ ಬಹಳ ಕಷ್ಟ. ಯಾಕಂದ್ರೆ ಜನರನ್ನ ನಗಿಸ್ಲೂಬೇಕು ಕೆಲವೊಂದ್ ಕಡೆ, ಅಟ್ ದ ಸೇಮ್ ಟೈಮ್ ಹೆದರ್ಸ್ಲೂಬೇಕು. ಅದ್ ಎರಡೂ ಫೀಲ್ ಒಂದೇ ಸಲ ಕೊಡೋದು ಬಹಳ ಕಷ್ಟ. ಸೀಟೆಡ್ಸ್ ನನಗೆ ಈ ಒಂದು ಸಿನಿಮಾಲಿ ಅವಕಾಶ ಕೊಟ್ಟು 3 ಸಾಂಗ್ ಕಂಪೋಸ್ ಮಾಡಿದ್ದೀನಿ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಲೈಕ್ ಅ ಮೆಚ್ಯೂರ್ಡ್ ಕ್ಯಾರೆಕ್ಟರ್, ಮೆಚ್ಯೂರ್ಡ್ ಗರ್ಲ್. ಅವಳಿಗೆ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದ್ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾಳೆ ಪ್ರತಿಯೊಂದನ್ನು. ಆ ರೀತಿ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ಸರ್. ಸಿನಿಮಾದಲ್ಲಿ ನಂದೊಂದು ಪುಟ್ಟ ಪಾತ್ರ, ಬಟ್ ಹೀರೋಗೆ ಇದರಲ್ಲಿ ಮನೇಲಿ ನೋಡಿದ ಹಾಗೆ ಗೋಸ್ಟ್ ಟೌನ್ ಅಂತ ಏನು ಎಸ್ಟಾಬ್ಲಿಷ್ ಮಾಡಿ ತೋರಿಸಿದ್ದಾರೆ. ಆ ಗೋಸ್ಟ್ ಟೌನ್ಗೆ ಹೀರೋಗೆ ಹೋಗೋದಕ್ಕೆ ಪ್ರೇರೇಪಿಸುವಂತ ಒಂದು ಪಾತ್ರ. ನಾನು ಹೀರೋ ಬಗ್ಗೆ ಹೇಳಲೇಬೇಕು. ನಿಜ ಹೇಳ್ಬೇಕಂದ್ರೆ ನಮ್ ತಂದೆಯವರು ನಮ್ ಟ್ರಸ್ಟ್ ನ ನೋಡಿ ಇವ್ರಿಗೆ ಹೇಳಿರೋದು ಇದೇ ಮಾತು, ಒಂದಲ್ಲ ಒಂದ್ ದಿವಸ ಸ್ಟಾರ್ ಆಗೇ ಆಗ್ತಾರೆ. ಅದಂತೂ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಈಸ್ ಆಲ್ರೆಡಿ ಸ್ಟಾರ್, ಬಟ್ ಈ ಗೋಣ ಬಿ ಅ ಬಿಗ್ಗರ್ ಸ್ಟಾರ್ ಫಾರ್ ಕನ್ನಡ. ಈಸ್ ಅ ವೆರಿ ಗುಡ್ ಆಕ್ಟರ್, ವೆರಿ ಗುಡ್ ಡ್ಯಾನ್ಸರ್. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಆಗ್ಲಿ ನನಗೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ನಾನು ಯಾವತ್ತು ನೋಡಿದಾಗಲೂ ನಾನು ಹೇಳ್ತೀನಿ, ಸಿದ್ದು ನಿನ್ ಲೈಫ್ ಇದೆ ಸಿದ್ದು, ನೀನ್ ಬೆಳಿತೀಯಾ, ಬೆಳಿಲೇಬೇಕು. ಯಾಕಂದ್ರೆ ನಮ್ ಕನ್ನಡಕ್ಕೆ ಹೀರೋಗಳು ಬೇಕು ಸರ್. ಚೇತನ್ ಅವರು ನನ್ಗೆ 2 ವರ್ಷದಿಂದ ಪ್ರಯತ್ನ ಪಡ್ತಿದ್ರು ಸರ್. ಒಂದು ಸ್ಕ್ರಿಪ್ಟ್ ಇದೆ ಸರ್, ಒಂದು ಸ್ಟೋರಿ ಇದೆ, ಒಂದು 1 hour ಟೈಮ್ ಕೊಡಿ ಅಂತ. ನಾನು ಬಿಸಿ ಇದ್ದೆ. ಆ ಟೈಮಲ್ಲಿ ನೋಡೋಣ ಅಂತೇಳಿ ಒಂದು ಮೀಟ್ ಮಾಡಿ ಸ್ಟೋರಿ ಕೇಳಿದೆ. ತುಂಬಾ ಥ್ರಿಲ್ಲಿಂಗ್ ಅನ್ಸ್ತು, ಮತ್ತೆ ಮಾಡ್ಬೋದು, ಚೆನ್ನಾಗಿದೆ ಅಂತ ಅನ್ಸ್ತು. ಹಂಗಾಗಿ ಮಾಡಿದ್ವಿ. ಇದು ನನ್ನ ಮೊದಲನೇ ಸಿನಿಮಾ. ಈ ಹಿಂದೆ ನಾನು ಸಿನಿಮಾದಲ್ಲಿ ಅಸಿಸ್ಟೆಂಟ್, ಅಸೋಸಿಯೇಟ್, ಆಮೇಲೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ. ಕಾರ್ತಿಕ್ ಘಟ್ಟಂ ನೇನಿ ಅವರ ನಿರ್ದೇಶನದಲ್ಲಿ ವಿಶ್ವಪ್ರಸಾದ್ ಅವರು, ಅದೇ ರೀತಿಯಾಗಿ ಕೃತಿ ಪ್ರಸಾದ್ ಅವರ ನಿರ್ಮಾಣದೊಂದಿಗೆ ಬರ್ತಾ ಇರುವಂತಹ ಒಂದು ಆಕ್ಷನ್ ಅಡ್ವೆಂಚರಸ್ ಸಿನಿಮಾ ನಮ್ಮ ಮಿರಾಯಿ ಸೂಪರ್ ಯೋಧ. ಈ ಸಿನಿಮಾದ ಸುದ್ದಿಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಪ್ರೀತಿಯ ಸ್ವಾಗತ ತೇಜಸ್ ಅಜ್ಜ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಮಿರಾಯಿ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಪ್ರಾಜೆಕ್ಟ್. ಎಲ್ಲ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡಿರೋ ಪ್ರಾಜೆಕ್ಟ್.
ನಿಮ್ಮ ಎಲ್ಲರೂ ಸಪೋರ್ಟ್ ಮಿರಾಯ್ ಸಿನಿಮಾಗೂ ನನಗೆ ಬೇಕು. ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಲರ್ನ್ ಕನ್ನಡ. I don't want to make any mistakes and disrespect. So I'll continue talking in English from here and Telugu in between because we are siblings languages. So I hope everybody follows Telugu also very well over here. This cinema oka fantasy action adventure cinema. September 12th theaters lo rabotundi. Inka evaraina trailer చూడకపోతే తప్పకుండా ట్రైలర్ చూడండి. హనుమాన్ సినిమా మీకు ఎలాగైతే అందరికి నచ్చిందో అలాంటి ఒక పెద్ద ప్రయత్నం, ఒక అంబిషియస్ ప్రయత్నం మళ్ళీ చేశాము. మీ అందరూ తప్పకుండా థియేటర్స్ కి వచ్చి మాత్రమే ఈ సినిమాని చూడండి. చాలా కొన్ని సినిమాలు మాత్రమే, ఓన్లీ వెరీ ఫ్యూ ఫిల్మ్స్ విల్ రిలీజ్ ఇన్ అ ఇయర్ దట్ షుడ్ బి వాచ్డ్ ఓన్లీ ఇన్ బిగ్ స్క్రీన్స్. Mirai is one of them. We have put in a lot of hard work. The whole team has put in a lot of hard work. So please do come to theaters and watch the film, watch the trailer. If you like it, do let your friends and family know about the film. September 12th Mirai cinema ku ella theater ku bandu dayavattu cinema nodi. Thank you. ಖುಷಿಯಾಗುತ್ತೆ. ಇಂಥ ತುಂಬ ದೊಡ್ಡ ಪ್ರೋಗ್ರಾಮ್ ಬರೋಕ್ಕೆ, ತುಂಬ ಅರ್ಥಪೂರ್ಣವಾಗಿರುವಂಥ ಒಂದು ಪ್ರೋಗ್ರಾಮ್ ಬರೋಕ್ಕೆ ಖುಷಿಯಾಗುತ್ತೆ. ತುಂಬ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ನಾವೇನೇ ಆ್ಯಕ್ಟ್ ಮಾಡಿರ್ಬೋದು, ಸಿನಿಮಾದಲ್ಲಿ ಏನೇ ಮಾಡಿರ್ಬೋದು, ಅದೆಲ್ಲ ಯಾರೋ ಸ್ಕ್ರಿಪ್ಟ್ ಬರೆದು ಒಂದು ಡೈಲಾಗ್ ಹೇಳಿಸಿ ನಮ್ಮನ್ನು ಹೀರೋ ಮಾಡ್ತಾರೆ. ನಿಜವಾದ ಹೀರೋಗಳು ಯಾರು ಅಂದರೆ ತನ್ನ ಆರ್ಗನ್ನ ಯಾರು ಬೇಕು ಡೊನೇಟ್ ಮಾಡ್ತಾರಲ್ಲ ಅವರು ಮಾತ್ರ ನಿಜವಾದ ಹೀರೋಗಳು. ಸೊ ನನ್ನ ತಂದೆ ಒಂದು ಖಾಸಗಿ ಹಾಸ್ಪಿಟಲ್ಗೆ ಇಡೀ ಬಾಡಿನ ಡೊನೇಟ್ ಮಾಡಿದ್ದಾರೆ. ನನ್ನ ಐ ಕೂಡ ಹಾಸ್ಪಿಟಲ್ಗೆ ಡೊನೇಟ್ ಮಾಡಿದ್ದೀನಿ. ಇವತ್ತು ಇಲ್ಲಿಗೆ ಬಂದ ಮೇಲೆ ನನಗೆ ಈಗ ಅನಿಸಿದ್ದು, ನನ್ನ ಕಂಪ್ಲೀಟ್ ಬಾಡಿಯಲ್ಲಿರೋ ಆರ್ಗನ್ಸ್ ಏನೇನು ಬೇಕು ಅದೆಲ್ಲ ನಿಮ್ಮ ಹಾಸ್ಪಿಟಲ್ಗೆ ನಾನು ಡೊನೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. సైకిల్కి రావడం అన్ని కూడా చూశాను. తల్లి తండ్రి నేనే విన్నాను. ఇప్పుడు బిడ్డలు చదివించడానికి లేదు, వాళ్ళు ఎంతో కొంత బాధ్యత ఉన్నారు. మీకోసం ఇంత కష్టపడుతున్న అమ్మని మంచి చదువుకుని మంచి ఉద్యోగం చేస్తే మీరు అమ్మని చూడలేదు.